ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ನನ್ನ ಗಾರ್ಡನ್ನಲ್ಲಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಮಾವಿನ ಸಸಿಗಳಿದ್ವು. ಅವು ಬೆಳೆಯೋದನ್ನ ಗಮನಿಸಿದಾಗ ಆಗೊಮ್ಮೆ ಈಗೊಮ್ಮೆ ಒಂದೆರಡು ಹೊಸ ಎಲೆಗಳು ಚಿಗುರೋದನ್ನ ಕಾಣಿರ್ತೇವೆ. ಆದರೆ ಕೆಲವೊಮ್ಮೆ ಯಾಕೋ ಎಲೆನ ಏನೋ ಕಚ್ಚದಂತಿರುತ್ತೆ ಅಥವಾ ಒಣಗಿದಂತಿರುತ್ತೆ. ಯಾಕೆ ಹೀಗೆ ಸಂಪೂರ್ಣ ಬೋರ್ಡ್ ಆಗಿದೆಯಲ್ಲ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಆಗ ಹೊಸ ಜೀವಿಗಳು ಕಾಣಸಿಗ್ತವೆ. ಈ ಭೂಮಿ ಮೇಲೆ ಒಂದಿಷ್ಟು ಜೀವಿಗಳಿಗೆ ಅವಲಂಬಿತವಾಗಿ ಮತ್ತೊಂದಷ್ಟು ಜೀವಿಗಳು ಹುಟ್ಟಿಕೊಂಡಿರುತ್ತೆ. ಈ ಎಲ್ಲಾ ಜೀವಿಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಒಂದು ಚೈನ್ ಲಿಂಕ್ ಫಾರ್ಮ್ ಆಗಿರುತ್ತೆ. ಎಲ್ಲಾದ್ರೂ ಚೈನ್ ಬ್ರೇಕ್ ಆದ್ರೆ ಆ ಜೀವಿ ನಾಶ ಆಗುತ್ತೆ ಅಥವಾ ತನ್ನ ಲಿಮಿಟ್ ಅನ್ನು ಮೀರಿ ಡಾಮಿನೆಂಟ್ ಆಗಿರೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ನಾಶವಾಗುತ್ತೆ. ಯಾಕಂದ್ರೆ ಇವೆಲ್ಲವನ್ನು ನಿಯಂತ್ರಿಸೋದು ಪ್ರಕೃತಿ ಮಾತ್ರ. ಪ್ರಕೃತಿಯೇ ಇವೆಲ್ಲವನ್ನು ನಿಯಂತ್ರಿಸುವುದು ಅಥವಾ ಅದಕ್ಕೆ ತಕ್ಕ ಶಕ್ತಿಯನ್ನು ನೀಡಿರುತ್ತೆ. ಈ ಒಂದಕ್ಕೊಂದು ಜೀವಿಯ ತನ್ನ ಬದುಕನ್ನು ಸಂಪೂರ್ಣಗೊಳಿಸಕ್ಕೆ ಮೂಲ ಉದ್ದೇಶ ಆಹಾರ ಅಥವಾ ಹೋರಾಟ. ಈ ಎರಡು ಪ್ರಯತ್ನವನ್ನು ಸತತ ಕಾಲ ಮಾಡ್ತಾನೆ ಇರುತ್ತವೆ. ಈ ಮಾವಿನ ಎಲೆಯನ್ನು ತಿಂದಿರುವಂತ ಆ ವಿಸ್ಮಯ ಜೀವಿ ಬಗ್ಗೆ ಸ್ವಲ್ಪ ವಿಚಾರಿಸೋಣ. ಈ ಮಾವಿನ ಸಸಿಯ ಎಲೆಯನ್ನು ಏನೋ ತಿಂದಂಗಿದೆ. ಏನು ಅಂತ ಹುಡುಕುತ್ತಾ ಹೋದ್ರೆ ಏನು ಕಾಣ್ತಾ ಇಲ್ಲ. ಆದ್ರೆ ಆ ತಿಂದಿರುವಂತ ಗುರುತುಗಳು ಫ್ರೆಶ್ ಆಗಿದೆ, ಇಲ್ಲಾಂದ್ರೆ ಅದು ಒಣಗಿದಂತಾಗಿರುತ್ತೆ. ಸೊ ಇದು ಯಾವತ್ತು ಯಾವ ಹುಳದ್ದು ಎಲ್ಲಿಯಾದರೂ ಕಾಣುತ್ತಾ ಅಂತ ಹುಡುಕುವ ಪ್ರಯತ್ನದಲ್ಲಿದ್ದೀನಿ. ಹಾಗೆ ನೋಡುತ್ತಾ ಇಲ್ಲಿ ಏನೋ ಗೂಡ್ ತರ ಕಾಣ್ತಿದೆ. ಇಲ್ಲಿ ಗೂಡ್ ಇರ್ಬೇಕಾದ್ರೆ ಹುಳನೂ ಇರ್ಬೇಕಲ್ಲ ಅಂತ ಹಾಗೆ ನೋಡ್ತಾ ಹೋದ್ರೆ ಈ ಎಲೆಯ ಮೇಲೆ ಏನೋ ಇದ್ದಂಗಿದೆ. ಇದೇನು ಅಂತ ನಿಮ್ಗೇನಾದ್ರೂ ಕಾಣ್ತಿದ್ಯಾ? ತೀರಾ ಹತ್ತಿರದಿಂದ ಹೋಗಿ ನೋಡಿದಾಗ ಇಲ್ಲಿ ಏನೋ ಇದೆ. ಯಾವ್ದಿದು, ಏನಿದು ಅಂತ ನೋಡಿದ್ರೆ ಇದೊಂದು ಕ್ಯಾಟರ್ಪಿಲ್ಲರ್. ಇದೊಂದು ರೀತಿಯ ಕ್ಯಾಟರ್ಪಿಲ್ಲರ್, ಕಾಮನ್ ಬ್ಯಾರಾನ್ ಕ್ಯಾಟರ್ಪಿಲ್ಲರ್. ಇತರ ಪ್ರಕೃತಿಯ ಜೀವಿಗಳಂತೆ ಈ ಹುಳದ ಜೀವನದ ಉದ್ದೇಶವೂ ಕೂಡ ಒಂದೇ ಆಗಿರುತ್ತೆ. ಒಂದು ತಿನ್ನುವುದು, ಬದುಕಲಿಕ್ಕೆ ತಿನ್ನುವುದು. ಮತ್ತೊಂದು ತನ್ನನ್ನು ಯಾರೂ ತಿನ್ನದ ಹಾಗೆ ರಕ್ಷಿಸಿಕೊಳ್ಳೋದು. ಹಾಗೆ ಬದುಕಲಿಕ್ಕೆ ತಿನ್ನೋ ಪ್ರಯತ್ನ ಈ ಜೀವಿ ಮಾಡುತ್ತೆ, ತನ್ನನ್ನು ತಾನು ರಕ್ಷಿಸೋ ಪ್ರಯತ್ನ ಕೂಡ ಈ ಜೀವಿನೇ ಮಾಡುತ್ತೆ. ಅದಕ್ಕೆ ಪ್ರಕೃತಿ ಸಾಥ್ ಕೊಟ್ಟಿರುತ್ತೆ. ಅದು ಹೇಗೆ ಈ ಜೀವಿಗೆ ಈ ಒಂದು ಡಿಫೆನ್ಸ್ ರೂಪದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಕ್ಕೆ ಈ ಕೆಮೋಫ್ಲೇಜ್ ಅಂತಾರೆ, ಅದೊಂದು ಗುಣವನ್ನು ಕೊಟ್ಟಿದೆ. ಕೆಮೋಫ್ಲೇಜ್ ಅಂದ್ರೆ ತನ್ನ ದೇಹದ ಬಣ್ಣವನ್ನು ಅಥವಾ ಗುಣವನ್ನು, ರೂಪವನ್ನು ಇತರ ಪ್ರಕೃತಿಯ ಸುತ್ತಮುತ್ತಲಿನ ಇತರ ಸೃಷ್ಟಿಯಂತೆ ರಚನೆಯಂತೆ ರೂಪಾಂತರಗೊಂಡು ಅದಕ್ಕೆ ವಿಲೀನವಾಗುವುದು. ಈ ಒಂದು ಗುಣವನ್ನು ಪ್ರಕೃತಿಯೇ ಈ ಹುಳಕ್ಕೆ ನೀಡಿದೆ. ಯಾಕಂದರೆ ಈ ಒಂದು ಹುಳಕ್ಕೆ ತನ್ನ ಜೀವನ ಸಾಗಿಸಲು ಆಹಾರ ಬಹುಮುಖ್ಯ. ಆ ಆಹಾರ ಈ ಮಾವಿನ ಸಸಿಯ ಎಲೆಯೇ ಆಗಿರುತ್ತೆ. ಕಾಮನ್ ಬ್ಯಾರನ್ ಕ್ಯಾಟರ್ಪಿಲ್ಲರ್. ಈ ಜೀವಿಯ ಉದ್ದೇಶವು ತನ್ನನ್ನು ತಾನು ಬದುಕಲಿಕ್ಕೆ ಸಾಕಷ್ಟು ಆಹಾರವನ್ನು ಸೇವಿಸಿ ಹಾಗೆ ರಕ್ಷಿಸಿಕೊಂಡು ಬಟರ್ಫ್ಲೈ ಆಗುವುದು. ಈ ಬಟರ್ಫ್ಲೈ ಅನ್ನೋದು ಕೊನೆಯ ಹಂತ. ಈ ಬಟರ್ಫ್ಲೈ ಒಂದು ಜೀವನ ಚಕ್ರವು 4 ಹಂತದಲ್ಲಿರುತ್ತೆ. ಈ ಬಟರ್ಫ್ಲೈ ಯಾವುದಾದ್ರೂ ಗಿಡದ ಮೇಲೆ ಬಂದು ಅಲ್ಲಿ ಮೊಟ್ಟೆ ನೀಡುತ್ತೆ. ನಂತರ ಆ ಮೊಟ್ಟೆ ಕೆಲವು ದಿನಗಳ ನಂತರ ಲಾರ್ವಾ ಸ್ಟೇಜ್ ಅಂದ್ರೆ ಕ್ಯಾಟರ್ಪಿಲ್ಲರ್ ಆಗುತ್ತೆ. ಅದರ ದೇಹದ ರಚನೆಯು ಸಾಫ್ಟ್ ಆಗಿರುತ್ತೆ, ಉದ್ದವಾಗಿರುತ್ತೆ. ಹಾಗೆ ಅದು ಎಲೆಯನ್ನು ಆ ಗಿಡ ತನ್ನ ಸ್ವಂತ ಮನೆ, ತನ್ನ ಸ್ವಂತ ಗಿಡ ಅಂತುಕೊಂಡಿರೋ ಆ ಗಿಡದ ಎಲೆಯನ್ನು ಆಹಾರವಾಗಿ ಸೇವಿಸಿ ತಾನು ಬೆಳೆಯುತ್ತೆ. ಹಾಗೆ ಸಂಪೂರ್ಣವಾಗಿ ಬೆಳೆದ ನಂತರ ಇದು 3ನೇ ಸ್ಟೇಜ್ಗೆ ಹೋಗುತ್ತೆ. ಅದು ಪೂಪಾ ಸ್ಟೇಜ್. ಅಂದ್ರೆ ಇದು ಒಂದು ಗೂಡನ್ನು ಕಟ್ಕೊಳ್ಳುತ್ತೆ, ತನ್ನ ಸುತ್ತ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ. ನಂತರ ಕೆಲವು ದಿನಗಳಾದ್ಮೇಲೆ ಅದು ಗೂಡನ್ನು ಒಡೆದು
ಬಟರ್ಫ್ಲೈ, ಅದು ಲಾಸ್ಟ್ ಸ್ಟೇಜ್, ಇದು ಜೀವನ ಚಕ್ರದ ಲಾಸ್ಟ್ ಸ್ಟೇಜ್. ಆ ಬಟರ್ಫ್ಲೈ ಹೊರಗೆ ಬರುತ್ತೆ. ನಂತರ ತನ್ನ ಬಳಗವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಆ ಬಟರ್ಫ್ಲೈ ಇದೇ ಸೇಮ್ ಸೈಕಲ್ನ ಫಾಲೋ. ಇದರ ಜೀವನ ಚಕ್ರದ 4 ಹಂತಗಳಲ್ಲೂ ಇದನ್ನೇ ಆಹಾರವಾಗಿ ಪರಿಗಣಿಸಿದಂತಹ ಕೆಲವೊಂದಷ್ಟು ಜೀವಿಗಳು ಕಾಯುತ್ತಿರುತ್ತವೆ. ಅದಕ್ಕೆ ಅದರ ರಕ್ಷಣೆಗಾಗಿಯೇ ಪ್ರಕೃತಿಯೇ ಈ ಹುಳಕ್ಕೆ ಈ ಒಂದು ರೂಪದಲ್ಲಿ ಕೆಮೋಫ್ಲೇಜ್ ಗುಣವನ್ನು ವರವಾಗಿ ಕೊಟ್ಟಿದೆ. ಇದರ ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ದೇಹದ ರಚನೆಯು ಒಳಗೆ ಹಸಿರು ಬಣ್ಣದಾಗಿರುತ್ತೆ, ಉದ್ದವಾಗಿರುತ್ತೆ. ಆದರೆ ಅದರ ಮೈ ಮೇಲೆ, ಬೆನ್ನ ಮೇಲೆ ಒಂದು ಪರದೆಯಂತಹ ಈ ರೆಕ್ಕೆ ಪುಕ್ಕ ಸಣ್ಣ ಸಣ್ಣ ಗರಿಗಳಂತೆ ಕಾಣುವಂತಹ ಒಂದು ಪರದೆ ರಚನೆಯಾಗಿದೆ. ಅದು ಆ ಮಧ್ಯಭಾಗದಲ್ಲಿ ಉದ್ದವಾಗಿ ಹಳದಿ ಬಿಳಿ ಬಣ್ಣದ ರೂಪದಲ್ಲಿ ಒಂದು ಗೆರೆ ಇದೆ. ಆ ಗೆರೆ ಆ ಎಲೆಗಳ ಮಧ್ಯ ಗೆರೆಯಂತೆಯೇ ವಿಲೀನವಾಗಿದೆ. ಈ ಹುಳದ ಬುದ್ಧಿವಂತಿಕೆಯೂ ಕೂಡ ಎಷ್ಟು ಚುರುಕಾಗಿದೆ. ಸರಿಯಾಗಿ ತನ್ನ ದೇಹವನ್ನು ಆ ಎಲೆಯ ಮಧ್ಯಭಾಗದಲ್ಲೇ ವಿಲೀನವಾಗುವಂತೆ ಕುಳಿತುಕೊಳ್ಳುತ್ತೆ. ಈಗ ಕಾಣುತ್ತಿರುವುದು ಈ ಜೀವಿಯ 3ನೇ ಹಂತ, ಪ್ಯೂಪಾ ಸ್ಟೇಜ್. ಈ ಹುಳವು ಸಂಪೂರ್ಣವಾಗಿ ಬೆಳೆದು ಆಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ನಂತರ ಇದರ ಮೂಲ ಉದ್ದೇಶವೂ ಕೂಡ ಬದಲಾಗುತ್ತೆ. ಅದು ತನ್ನ ದೇಹದ ಸುತ್ತ ಒಂದು ಪರದೆಯನ್ನು ಕಟ್ಟಿಕೊಳ್ಳುತ್ತೆ. ಅದು ಈ ಪ್ಯೂಪಾ ಅದು ಯಾರಿಗೂ ಕಾಣದ ಹಾಗೆ ಒಂದು ಎಳೆಯ ಅಡಿ ಅಥವಾ ಮಣ್ಣಿನ ಒಳಗೆ ಕಟ್ಕೊಳ್ಳುತ್ತೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಕ್ಕೆ ಇದು ಶತ ಪ್ರಯತ್ನವನ್ನು ಪಡುತ್ತದೆ. ಈ ಮಾವಿನ ಸಸಿಯ ಎಲೆಗಳು ಕೂಡ ಯಾಕೋ ಬಾಡಂತಾಗಿದೆ. ಅಂದ್ರೆ ಮೇಲ್ನೋಟಕ್ಕೆ ಅಷ್ಟೇ. ಇದರ ಎಲೆ ಅಡೆ ಮೊಟ್ಟೆಗಳ ಗೊಂಚಲೇ ಕೂಡಿದೆ. ಇದು ಕೂಡ ಯಾವುದೋ ಒಂದು ಕೀಟದಾಗಿರ್ಬೋದು. ಈ ಮೊಟ್ಟೆಗಳು ಇನ್ನಿತರ ಕೀಟಗಳಿಗೆ ಆಹಾರವಾಗುತ್ತದೆ. ಕೊನೆಗೆ ಬದುಕುಳಿಯುವುದು ಕೆಲವೇ ಮಂದಿ. ಯಾರಿಗೆ ಯೋಗ್ಯತೆ ಇದೆಯೋ, ಯಾರು ತಮ್ಮ ಜೀವನ ಚಕ್ರವನ್ನು ಸಂಪೂರ್ಣ ಉದ್ದೇಶವನ್ನು ಸಂಪೂರ್ಣಗೊಳಿಸುತ್ತಾರೋ ಅವರಿಗೆ ಪ್ರಕೃತಿಯು ಚಿರಋಣಿಯಾಗಿರುತ್ತೆ. ಕೊನೆಯದಾಗಿ ಪ್ರತಿಯೊಂದು ಜೀವಿಯ ಮೌಲ್ಯವನ್ನು ಅರಿತುಕೊಂಡು ಬದುಕೋಣ, ಬದುಕಲು ಬಿಡೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ.